ಹೇಳ್ತೀವಿ ಅಂದರೆ ಸರಳ ವರಿಸೆಗಳಲ್ಲಿ ಮೊದಲನೇ ಇದ್ದಿದ್ದು. ಇದನ್ನ ನಾವು ಒಂದು ಬೀಟ್ಸ್ಗೆ ಒಂದು ಲೆಟರ್ ಅಂತ ಹೇಳ್ತೀವಿ. ಇದನ್ನ ಒಂದನೇ ಕಾಲ ಅಂತ ಹೇಳ್ತೀವಿ. ಇದರಲ್ಲಿ 3 ಕಾಲ ಇದೆ. ಇದನ್ನ ಒಂದನೇ ಕಾಲ ಅಂತ ಹೇಳ್ತೀವಿ. ನಾವು ಇಲ್ಲಿಂದ ಇಲ್ಲಿಗೆ ಎಣಿಸೋದನ್ನ ಹೀಗೆ ಒಂದು ಏಟ್ ಹಾಕಿ ಹೀಗೆ ಬೆರಳನ್ನ ಎಣಿಸೋದನ್ನ ಇದನ್ನ ಅರ್ಧ ಆವರ್ತ ಅಂತ ಹೇಳ್ತೀವಿ. ಲಘು ಅಂತ ಹೇಳ್ತೀವಿ. ಇದನ್ನ ಲಘು ಅಂತ ಹೇಳ್ತೀವಿ. ಮತ್ತೆ ಇದು ಅರ್ಧ ಆವರ್ತ ಅಂದ್ರೆ ಫಸ್ಟ್ ಹಾಫ್ ಅಂತ ಹೇಳ್ತಾರೆ. ಮಿಕ್ಕಿದ್ದನ್ನ ಹೀಗೆ ಹಾಕ್ತೀವಲ್ಲ ನಾವು, ಮಿಕ್ಕಿದ್ದನ್ನ ರಿಮೈನಿಂಗ್ ಪಾರ್ಟ್ ಅದನ್ನೇನಂತೀವಿ ದ್ರುತ ಅಂತ ಹೇಳ್ತೀವಿ. ಸೊ 5, 6, 7, 8 ಇದೆಲ್ಲ ಅದನ್ನ ದ್ರುತ ಅಂತ ಹೇಳ್ತೀವಿ. ದಟ್ ಈಸ್ ಸೆಕೆಂಡ್ ಹಾಫ್ ಅಂತ ನಾವು ಹೇಳ್ತೀವಿ. ಇದು ಇಲ್ಲಿ ತನಕ ಈಗ 8 ಹಾಕ್ಬಿಟ್ಟು ಬೆರಳು ಎಣಿಸೋದನ್ನ ನಾವು ಮೊದಲನೆಯ ಆವರ್ತ ಫಸ್ಟ್ ಹಾಫ್ ಅಂತ ಹೇಳ್ತೀವಿ. ಆಮೇಲೆ ಈಗ ಹಾಕೋದನ್ನ ನಾವು ದ್ರುತ ಅಂತ ಹೇಳ್ತೀವಿ. ಒಂದು ಸರಿ ಈಗ ಹಾಕಿದ್ರೆ ದಟ್ ಈಸ್ 1 ದ್ರುತ ಅಂತ. ಸೊ ಅದನ್ನ ನಾವು ಸೆಕೆಂಡ್ ಹಾಫ್ ಅಂತ ಹೇಳ್ತೀವಿ ತಾಳನ. ಸೊ ಫಸ್ಟ್ ಹಾಫ್ ತಾಳ, ಸೆಕೆಂಡ್ ಹಾಫ್ ತಾಳ. ಗೊತ್ತಾಯ್ತಲ್ಲ? ಇದನ್ನು ಒಂದು ಬೀಟ್ಸ್ಗೆ ಒಂದು ಲೆಟರ್, ಅದು ಮೊದಲನೆಯ ಕಾಲ. ಈಗ ಎರಡನೇ ಕಾಲ ಅಂದ್ರೆ ಒಂದು ಬೀಟ್ಸ್ಗೆ 2 ಲೆಟರ್ ಇರುತ್ತೆ. ಸರಿ ಗ ಮ ಪ ದ ನಿ ಸ, ಸರಿ ಗ ಮ ಪ ದ ನಿ ಸ, ಸಾ ನಿ ದ ಪ ಮ ಗ ರಿ ಸ, ಸಾ ನಿ ದ ಪ ಮ ಗ ರಿ ಸ. ಗೊತ್ತಾಯ್ತಾ? ಇದು ಎರಡನೇ ಕಾಲ. ಇದನ್ನ ಸೆಕೆಂಡ್ ಸ್ಪೀಡ್ ಅಂತ ನಾವು ಹೇಳ್ತೀವಿ. ಸೊ ಇದು ಒಂದು ಬೀಟ್ಸ್ಗೆ 2 ಲೆಟರ್ ಬರುತ್ತೆ. ಸೊ ಇದನ್ನ ಎರಡನೇ ಕಾಲ ಅಂತ ನಾವು ಹೇಳ್ತೀವಿ. ಇನ್ನೊಂದ್ಸರಿ ಹೇಳೋಣ. ಸರಿ ಗ ಮ ಪ ದ ನಿ ಸ, ಸಾ ನಿ ದ ಪ ಮ ಗ ರಿ ಸ. ಸೊ ಇದು ಎರಡನೇ ಕಾಲ. ಮೂರನೇ ಕಾಲ ಅಂದ್ರೆ ಒಂದು ಬೀಟ್ಸ್ಗೆ 4 ಲೆಟರ್ ಬರುತ್ತೆ. ಸೊ 4 ಲೆಟರ್ ಬರುತ್ತೆ. ಇವಾಗ ಅದನ್ನ ನೋಡೋಣ ನಾವು. ಸರಿ ಗ ಮ ಪ ದ ನಿ ಸ, ಸಾ ನಿ ದ ಪ ಮ ಗ ರಿ ಸ. ಸರಿ ಗ ಮ ಪ ದ ನಿ ಸ, ಸಾ ನಿ ದ ಪ ಮ ಗ ರಿ ಸ. ಸೊ ಇಲ್ಲೇನಾಯ್ತು? ದಿಸ್ ಇಸ್ ಫಸ್ಟ್ ಹಾಫ್. ಅರ್ಧಕ್ಕೆ ತಾಳ ಅರ್ಧ ಆಯ್ತು. ಆದ್ರೆ ಮೊದಲನೇದು ಸರಳ ಕಂಪ್ಲೀಟ್ ಆಗಿದೆ. ಆದ್ರೆ ನಾವು ತಾಳ ಕಂಪ್ಲೀಟ್ ಮಾಡಬೇಕು. ಅದಕ್ಕೋಸ್ಕರ ಮತ್ತೆ ಏನ್ ಮಾಡ್ಬೇಕು? ರಿಪೀಟ್ ಮಾಡ್ಬೇಕು ನಾವು. ಸರಿ ಗ ಮ ಪ ಧ ನಿ ಸ, ಸಾ ನಿ ದ ಪ ಮ ಗ ರಿ ಸ. ಸರಿ ಗ ಮ ಪ ದ ನಿ ಸ, ಸಾ ನಿ ದ ಪ ಮ ಗ ರಿ ಸ. ಸೊ 2 ಸರಿ ಬಂದಾಗಾಯ್ತು. ದಿಸ್ ಇಸ್ ಥರ್ಡ್ ಸ್ಪೀಡ್. ಇದನ್ನ ಮೂರನೆಯ ಕಾಲ ಅಂತ ನಾವು ಹೇಳ್ತೀವಿ. ಇದರಲ್ಲಿ ಮೊದಲನೇದಾಗಿ ಸರಳನಲ್ಲಿ ಎಲ್ಲಾನು 3 ಕಾಲದಲ್ಲಿರುತ್ತೆ. ಸೊ ಇದು ಮೂರನೇ ಕಾಲದಲ್ಲಿ ಮಾತ್ರ ನಾವು 2 ಸರಿ ರಿಪೀಟ್ ಮಾಡ್ತೀವಿ. ಯಾಕಂದ್ರೆ ಇದು ಅರ್ಧ ಆವರ್ತದಲ್ಲೇ ಪೂರ್ಣಗೊಂಡಿರುತ್ತೆ. ಅದಕ್ಕೋಸ್ಕರ ನಾವು ಮತ್ತೆ ಇನ್ನೊಂದ್ಸರಿ ಹೇಳಿ ತಾಳನ ಕಂಪ್ಲೀಟ್ ಮಾಡಬೇಕು. ಈಗ ಇನ್ನೊಂದ್ಸರಿ ಹೇಳೋಣ. ಸರಿ ಗ ಮ ಪ ದ ನಿ ಸ, ಸಾ ನಿ ದ ಪ ಮ ಗ ರಿ ಸ. ಸರಿ ಗ ಮ ಪ ದ ನಿ ಸ, ಸಾ ನಿ ದ ಪ ಮ ಗ ರಿ ಸ. ಸೊ ಇದೆಲ್ಲ ನಾವು ಮೊದಲನೆಯ ಸರಳಿನಲ್ಲಿ ನಾವೀಗ 1ನೇ ಕಾಲ, 2ನೇ ಕಾಲ, 3ನೇ ಕಾಲ 3 ಕಲ್ತ್ವಲ್ವಾ? ಈಗ ನಾವು ಮುಂದಕ್ಕೆ ಹೋಗೋಣ.